ಕಾರ್ಯಕ್ರಮಕ್ಕೆ ಗೌರವದ ಸ್ವಾಗತವನ್ನ ಬಯಸ್ತಾ ಇದ್ವಿ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳವರ ಆದಿಯಾಗಿ ಎಲ್ಲರೂ ಕೂಡ ವಿರಾಜಮಾನರಾಗಿ ಒಂದು AVD ವಿಟಿಯನ್ನು ನೋಡಿ. ಇದೀಗ ಕರ್ನಾಟಕ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿಗಳ ಆಗಮನವಾಗಿದೆ. ದಯಮಾಡಿ ಮುಖ್ಯಗೂ ಹಾಗೆ ಎಲ್ಲ ಗಣ್ಯರನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಆದ್ಮೇಲೆ ಇದೀಗ ಜ್ಯೋತಿಯನ್ನ ಬೆಳಗುವ ಮೂಲಕ ದೀಪವನ್ನ ಅಮೃತಾಸದ ನೆರವಿನೊಂದಿಗೆ ಈ ಒಂದು ಕಾರ್ಯಕ್ರಮದ ಆರಂಭವನ್ನ ಶುಭಾರಂಭಗೊಳಿಸ್ತಾ ಇರುವಂತದ್ದು. ಜೊತೆಗೆ ಪ್ರಾರ್ಥನೆಯನ್ನ ಸಲ್ಲಿಸೋದಕ್ಕೆ ಕುಮಾರಿ ಕೋಮಲ ನಾಡಗೇರ ಅವರನ್ನ ಬರಮಾಡ್ಕೊಳ್ತಾ ಇದ್ದೀವಿ. ಸರ್ ಮ್ಯೂಸಿಕ್ ಮ್ಯೂಟ್ ಮಾಡಿ ಪ್ಲೀಸ್, ಸೌಂಡ್ ಬೇಡ. ದಯಮಾಡಿ ಪ್ರಾರ್ಥನಾ ಗೀತೆಯನ್ನ ಕೋಮಲ್ ನಾಡಗೇರ ಅಂತ ಕೇಳ್ಕೊತಾ ಇದ್ದೀವಿ. ಕೋಮಲ್ ಅವರು ಉತ್ತರ ಅಭಿವೃದ್ಧಿಯನ್ನು ಹಾರಿಸುತ್ತಾ ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಆತ್ಮೀಯರೇ, ನೇರ ದಿಟ್ಟ ನಿರಂತರ ಸ್ಪಷ್ಟತೆಯ ಪ್ರತಿರೂಪ ಅಂತ ಹೇಳ್ಬೋದು. ಪರಿಪಕ್ವವಾದಂತಹ ವ್ಯಕ್ತಿತ್ವ, ಅಂತಃಕರಣ, ಅನುಭವ, ತಾಯಿ ಹೃದಯ ಇರುವಂತಹ ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿಯವರ 45 ವರ್ಷಗಳ ಸುದೀರ್ಘವಾದ ರಾಜಕೀಯ ಜೀವನಾನುಭವದ ಈ ಮಧುರಾತಿ ಮಧುರ ಗಳಿಗೆಯಲ್ಲಿ ನಮ್ಮ ಹೊರಟ್ಟಿ ಸರ್ ಅವರ ಅಭಿನಂದನಾ ಕಮಿಟಿ ವತಿಯಿಂದ ಅವರಿಗೆ ಅತ್ಯಂತ ಆತ್ಮೀಯವಾಗಿ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳವರ ಆದಿಯಾಗಿ ವೇದಿಕೆ ಮೇಲಿರುವಂತಹ ಸಚಿವರು ಹಾಗೂ ಶಾಸಕರು ಅವರನ್ನ ಪ್ರೀತಿಯಿಂದ ಸತ್ಕರಿಸಿ ಗೌರವಿಸುವಂತ ಮಧುರ ಗಳಿಗೆಗೆ ನಾವು ನೀವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ. ದಯವಿಟ್ಟು ಸಾಧ್ಯ ಆದಷ್ಟು ಮೊಬೈಲ್ ಅನ್ನ ಕೆಳಗಿಟ್ಟು ಎಲ್ಲರೂ ಪ್ರೀತಿ ಅಭಿಮಾನದ ಚಪ್ಪಾಳೆಯನ್ನ ನೀಡುವುದರ ಮುಖೇನ ಗುರುಗಳ ಗುರು ಮಹಾಗುರು ಈ ಸಂದರ್ಭದಲ್ಲಿ ಗೌರವ ಸಲ್ಲಿಕೆ, ಅಪಾರ ಅಭಿಮಾನ ಅರ್ಪಣೆ. ರಾಜ್ಯದ ರಾಜಕೀಯ ಅಂಗಳದಲ್ಲಿ ಕಳೆದ 45 ವರ್ಷಗಳಿಂದ ವಿರಾಜಮಾನವಾಗಿ ಬೆಳಗುತ್ತಿರುವಂತಹ ಅಪರೂಪದ ರಾಜಕಾರಣಿ ಬಸವರಾಜ ಹೊರಟ್ಟಿ ಅವರು ಶಿಕ್ಷಕರ ನಾಯಕರಾಗಿ ಸವಿಸಿದ ಸುದೀರ್ಘ ಹಾದಿ, ಸಾಧನೆ, ಉಳಿತಾಯ ಖಾತೆಯ ಜವಾಬ್ದಾರಿ, ವಿಜ್ಞಾನ ತಂತ್ರಜ್ಞಾನ, ಗ್ರಾಮೀಣ ಅಭಿವೃದ್ಧಿಯ ಜವಾಬ್ದಾರಿ, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಕೂಡ ಯಶಸ್ವಿಯಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಮಹಾನಗರ ಪಾಲಿಕೆ ವತಿಯಿಂದ ಪೂಜ್ಯ ಮಹಾಪೌರರು ಇದೀಗ ಸಂದರ್ಭದಲ್ಲಿ ಸನ್ಮಾನವನ್ನ ನೆರವೇರಿಸಿಕೊಡ್ತಾ ಇದ್ದಾರೆ, ಪಾಲಿಕೆ ಆಯುಕ್ತರನ್ನ ಒಳಗೊಂಡಂತೆ. ಎಲ್ಲ ಪಕ್ಷಗಳ ನಾಯಕರೊಂದಿಗೆ ಸೌಹಾರ್ದತೆಯ ಸಂಬಂಧವನ್ನ ಹೊಂದಿರುತ್ತಾರೆ ನಿಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ಶ್ರೀ ಬಸವರಾಜ್ ಶ್ರೀ ಹೊರಟ್ಟಿ. ನಂತರದಲ್ಲಿ ಎಲ್ಲರಿಗೂ ಅವಕಾಶ ಇದೆ. ದಯಮಾಡಿ ಎಲ್ಲ ಶಿಕ್ಷಕರು ಕುಳಿತುಕೊಳ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ದಯಮಾಡಿ ಕುಳಿತುಕೊಳ್ಳಿ. ದಯವಿಟ್ಟು ಎಲ್ಲ ಕುತ್ಕೊಳ್ಳಿ. ಇದೀಗ ಮಾನ್ಯ ಶಾಸಕರು ಹಾಗೂ ನಮ್ಮ ಕೇಂದ್ರದ ಮಂತ್ರಿಗಳು ಎಲ್ಲರೂ ಸೇರ್ಬಿಟ್ಟು ಅವರಿಗೆ ಸನ್ಮಾನವನ್ನ ನೆರವೇರಿಸಿಕೊಡ್ತಾ ಇದ್ದಾರೆ ಮಹಾನಗರ ಪಾಲಿಕೆ ವತಿಯಿಂದ. ಮಹಾನಗರ ಪಾಲಿಕೆಯ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಸನ್ಮಾನವನ್ನ ನೆರವೇರಿಸಿಕೊಡ್ಲಾಗ್ತಾ ಇದೆ. ಪೇಟ ಧರಿಸಿದಾಗ ಒಂದು ಕ್ಷಣ ಸರ್ ವಿಶ್ವೇಶ್ವರಯ್ಯನವರಂತೆಯೇ ಕಾಣ್ತಾ ಇದ್ದಾರೆ. ಎಷ್ಟು ಅದ್ಭುತವಾದ ನಗುಮುಖದ. DDU ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.